ಅನಾಮಿಕಾ ಹಿತ್ತಲಿನಲ್ಲಿ ಗಿಡಗಳಿಗೆ ನೀರ್ ಹಾಕ್ತಾ ಇರ್ತಾಳೆ. ಇಷ್ಟರಲ್ಲಿ ಪಕ್ಕದ ಮನೆ ಶಾಂತಮ್ಮ ಕೈಯಲ್ಲಿ ಒಂದು ಹಸಿ ಮಾವಿನಕಾಯಿ ಜೊತೆ ಅನಾಮಿಕಳ ಹತ್ರ ಬರ್ತಾಳೆ. ಅಮ್ಮ ಅನಾಮಿಕಾ, ಓ ಅನಾಮಿಕಾ, ಏನ್ ಚಿಕ್ಕಮ್ಮ ಬೆಳಿಗ್ಗೆನೆ ಬಂದಿದ್ದೀರಾ? ತಗೊಳಮ್ಮ, ನಮ್ಮ ಹಿತ್ತಲಿನಲ್ಲಿ ಬೆಳೆದ ಮಾವಿನಕಾಯಿ ಪಪ್ಪು ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಎಲ್ರಿಗೂ ಒಂದೊಂದ್ ಕಾಯಿ ಕೊಡ್ತಾ ಇದ್ದೀನಿ, ತಗೋ ನಿನ್ಗೂ ಅಂತ ತಂದೆ, ತಗೋಮ್ಮ. ತುಂಬಾ ಥ್ಯಾಂಕ್ಸ್ ಚಿಕ್ಕಮ್ಮ. ಈ ದಿನವೇ ಮಾವಿನಕಾಯಿ ಪಪ್ಪು ಮಾಡ್ತೀನಿ, ಮಾಡಿ ನಿಮಗ್ ಕೂಡ ಒಂದು ಪಾತ್ರೆ ಕಳಿಸ್ತೀನಿ. ಹಬ್ಬ, ನನ್ ಬಂಗಾರದಮ್ಮ ನೀನು. ಬೆಳಿಗ್ಗೆಯಿಂದ ಎಲ್ಲರಿಗೂ ಕಾಯಿ ಕೊಡ್ತಾ ಇದ್ದೀನಿ ಹೊರತು ಒಬ್ರು ಕೂಡ ಕಳಿಸ್ತೀನಿ ಅಂತ ಹೇಳಿಲ್ವೇ? ನೀನು ನಿಜವಾಗಿ ನನ್ನ ಬಂಗಾರದಮ್ಮ. ತಪ್ಪದೆ ಕಳ್ಸಮ್ಮ. ಶಾಂತಮ್ಮ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ಮಾವಿನಕಾಯಿನ ತೆಗೆದುಕೊಂಡು ಅಡಿಗೆ ಮನೆಗೆ ಹೋಗ್ತಾಳೆ. ಒಂದು 10 ನಿಮಿಷದ ನಂತರ ಅನಾಮಿಕಾ ಮಾವಿನಕಾಯಿಯನ್ನು ಚೂರಾಗಿ ಕೊಯ್ದು ಪಕ್ಕದಲ್ಲಿಡುತ್ತಾಳೆ. ಸರಿಯಾಗಿ ಆಗಲೇ ಹೊರಗಿನಿಂದ ರಮೇಶ್ ಕರೆಯುತ್ತಾನೆ. ಅನಾಮಿಕಾ, ಒಂದ್ಸಲ ಇಲ್ಲಿಗೆ ಬರ್ತೀಯಾ? ನನ್ನ ಫೈಲ್ ಎಲ್ಲಿಟ್ಟಿದ್ಯೋ ಕಾಣಿಸ್ತಾ ಇಲ್ಲ. ಬರ್ತಾ ಇದ್ದೀನಿ ರೀ, 1 ನಿಮಿಷ. ಅನಾಮಿಕಾ ಮಾವಿನ ಚೂರನ್ನು ಕೊಯ್ದ ಚಾಕುವನ್ನು ಆ ಮಾವಿನಕಾಯಿ ಚೂರನ್ನು ಪಕ್ಕದಲ್ಲೇ ಇರುವ ಮೆಣಸಿನಕಾಯಿ ತಟ್ಟೆ ಹತ್ರ ಇಟ್ಬಿಟ್ಟು ಹೊರಗೆ ಹೋಗುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಶಾರದಾ ಕನ್ನಡಕ ಹುಡ್ಕೊಂಡು ತಡಬಡಿಸುತ್ತಾ ಅಡಿಗೆ ಮನೆಗೆ ಬರ್ತಾಳೆ. ಈ ಕನ್ನಡಕ ಎಲ್ಲಿಟ್ಟಿದ್ದೀನೋ ಏನೋ, ಮೊದಲೇ ಮಸುಕು ಕಾಣಿಸ್ತಾ ಇದೆ, ಏನು ಸರಿಯಾಗಿ ಕಾಣಿಸಲ್ಲ. ಆಗಲೇ ಪ್ರಸಾದ್ ಅಡಿಗೆ ಮನೆ ಹತ್ರಕ್ಕೆ ಬರ್ತಾನೆ. ಏನೇ ಶಾರದಾ, ಏನಾದ್ರೂ ಟಿಫಿನ್ ಮಾಡ್ತಾ ಇದೀಯಾ ಇಲ್ವಾ? ಇದಕ್ಕೂ ಮೊದ್ಲೇ ಅಲ್ವಾ ಬಿಸಿ ಬಿಸಿ ಬಜ್ಜಿ ಬೋಂಡ ಹಾಕು ಅಂತ ಹೇಳ್ದೆ. ಏನಾಯ್ತಾ ಕೆಲ್ಸ? ಅದಕ್ಕಾಗಿ ಬಂದೆ ರೀ, ಆದ್ರೆ ನನ್ ಕನ್ನಡಕ ಎಲ್ಲಿಟ್ನೋ ಕಾಣಿಸ್ತಾ ಇಲ್ಲ, ಎಲ್ಲ ಹುಡುಕ್ತಾ ಇದ್ದೀನಿ. ಕನ್ನಡಕ ಇಲ್ದಿದ್ರೆ ಏನಾಯ್ತು, ಅಭ್ಯಾಸನೇ ಅಲ್ವಾ, ಸ್ವಲ್ಪ ಬೇಗ ಮಾಡು. ಹೊಟ್ಟೆನಲ್ಲಿ ಇಲಿಗಳು ಓಡ್ತಾ ಇದೆ. ಸರಿ ಬಿಡಿ, ನಿಲ್ಲಿ, ಮಾಡ್ತಾ ಇದ್ದೀನಿ ಎಂದು ಅನ್ನುತ್ತಾಳೆ ಶಾರದಾ. ಇನ್ನು ಅವನು ಅಲ್ಲಿಂದ ಹೊರಟು ಹೋಗುತ್ತಾನೆ. ಶಾರದಮ್ಮ ಬಜ್ಜಿ ಹಿಟ್ಟನ್ನು ಕಲಿಸುತ್ತಾಳೆ. ಮೆಣಸಿನಕಾಯಿ, ಅನಾಮಿಕಾ ಕೊಯ್ದಿಟ್ಟ ಮಾವಿನಕಾಯಿ ಚೂರುಗಳು ಪಕ್ಕಪಕ್ಕದಲ್ಲೇ ಇರುತ್ತೆ. ಕಣ್ಣು ಸರಿಯಾಗಿ ಕಾಣಿಸದೇ ಇದ್ದಿದ್ದರಿಂದ ಶಾರದಾ ಮಾವಿನಕಾಯಿ ಚೂರುಗಳನ್ನ ಮೆಣಸಿನಕಾಯಿ ಅಂತ ತಕೋತಾಳೆ. ಚೂರುಗಳನ್ನ ಹಿಟ್ಟಿನಲ್ಲಿ ಮುಳುಗಿಸುತ್ತಾ ತನ್ನಲ್ಲಿ ತಾನು, ಏನೋ ಈ ಮೆಣಸಿನಕಾಯಿ ಇವತ್ತು ವಿಚಿತ್ರವಾಗಿದೆ, ಉದ್ದಗೂ ಇಲ್ಲ, ದಪ್ಪವಾಗಿದೆ. ಆಕೆಗೆ ಅನುಮಾನ ಬರುತ್ತದೆ. ಆದರೆ ಕಣ್ಣು ಕಾಣಿಸದೆ ಗಬಗಬ ಮಾವಿನಕಾಯಿ ಚೂರುಗಳನ್ನ ಹಿಟ್ಟಿಯಲ್ಲೇ ಮುಳುಗಿಸಿ ಎಣ್ಣೆಯಲ್ಲಿ ಹಾಕುತ್ತಾಳೆ. ಭಲೆ ವಿಚಿತ್ರವಾಗಿದೆ ಈ ಮೆಣಸಿನಕಾಯಿ, ಬಹುಶಃ ಹೊಸ ರೀತಿದೆ ಏನೋ. ಏನೇನಾದ್ರೂ ಹೋಗ್ಲಿ, ನನ್ ಗಂಡಂಗೆ ಬಿಸಿ ಬಿಸಿಯಾಗಿ ಬೇಕಲ್ಲ, ಕೊಡ್ತೀನಿ ಬಿಡಿ. ಶಾರದಾ ಅನುಮಾನದಿಂದ ಇದ್ದರೂ ಸರಿ ಕಣ್ಣು ಕಾಣಿಸದೆ ಮಾವಿನಕಾಯಿ ಚೂರುಗಳನ್ನ ಬಜ್ಜಿಯಾಗಿ ಮಾಡುತ್ತಾಳೆ. ಬಿಸಿ ಬಿಸಿ ಬಜ್ಜಿಗಳು ಪ್ಲೇಟಲ್ಲಿ ಇಟ್ಟುಕೊಂಡು ಹುಷಾರಾಗಿ ತನ್ನ ಗಂಡ ಪ್ರಸಾದನ ಹತ್ರಕ್ಕೆ ತಗೊಂಡು ಹೋಗ್ತಾಳೆ. ತಗೊಳ್ರಿ, ನೀವು ಕೇಳಿದ ಬಿಸಿ ಬಿಸಿ ಬಜ್ಜಿ. ಕನ್ನಡಕ ಇಲ್ದೇ ಇದ್ರು ಕಷ್ಟಪಟ್ಟು ಮಾಡಿದ್ದೀನಿ, ತಿನ್ನಿ. ಪ್ರಸಾದ್ ಒಂದು ಬಜ್ಜಿಯನ್ನು ಬಾಯಲ್ಲಿ ಹಾಕಿಕೊಂಡು, ಹಬ್ಬ ಶಾರದಾ, ಏನಿದು? ನಾನು ಮೆಣಸಿನ್ಕಾಯಿ ಬಜ್ಜಿ ಹಾಕು ಅಂದ್ರೆ ನೀನು ವೆರೈಟಿಯಾಗಿ ಮಾವಿನಕಾಯಿ ಬಜ್ಜಿ ಮಾಡಿದ್ಯಾ. ಬಹಳ ಹುಳಿಯಾಗಿ ಸಿಹಿಯಾಗಿ ಎಷ್ಟು ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿ ಮಾಡಿದಿ ಶಾರದಾ. ಇದೇನಾ ಇವ್ರು ಮೆಚ್ಕೋತಾ ಇದ್ದೀರಾ? ಎಲ್ಲ ಬಿಟ್ಟು ನಾನು ಮೆಣಸಿನ್ಕಾಯಿ ಬದಲು ನಿಜವಾಗಿ ಮಾವಿನಕಾಯಿ ಚೂರು ಹಾಕಿದ್ನ ಏನೋ, ಇದೇನೋ ಬೇರೆ ಆಗಿದೆ. ತಕ್ಷಣ ಶಾರದಾ ತಡವರಿಸುತ್ತಾ, ಹೌದು ರೀ, ನಿಮಗಾಗಿನೇ ಆ ಪಕ್ಕದ ಮನೆ ಶಾಂತಮ್ಮನವರು ಹಸಿ ಮಾವಿನಕಾಯಿ ಕೊಟ್ರೆ ಅದನ್ನ ಹೀಗೆ ಹೊಸದಾಗಿ ಮಾಡಿಕೊಟ್ಟಿದ್ದೀನಿ ನಿಮಗೆ, ಚೆನ್ನಾಗಿದೆ ಅಲ್ವಾ? ಆಗಲೇ ಅಲ್ಲಿಗೆ ಅನಾಮಿಕಾ ಬರ್ತಾಳೆ. ಅತ್ತೆಯವ್ರೆ, ನಾನು ಪಪ್ಪಿಗೆ ಹಾಕೋಣ ಅಂತ ಮಾವಿನಕಾಯಿ ಕೊಯ್ದಿಟ್ರೆ ನೀವು ಅದನ್ನ ಬಜ್ಜಿ ಮಾಡಿದ್ರಾ? ಶಾರದಾ ಗಾಬರಿಯಿಂದ ಅನಾಮಿಕಳ ಹತ್ರ ಹೋಗಿ ಸ್ವಲ್ಪ ಗಂಟಲು ತೆಗ್ಸಿ, ಒಬ್ಬ ಅನಾಮಿಕಾ, ಅಷ್ಟು ಗಟ್ಟಿಯಾಗಿ ಅರಚಬೇಡ್ವೆ, ನಿಮ್ ಮಾವಯ್ಯ ಈಗಲೇ ನನ್ನ ಹೊಗಳ್ತಾ ಇದ್ದಾರೆ, ಅರಚಬೇಡ. ಹೌದು ಮಾವಯ್ಯ, ಪ್ರತ್ಯೇಕವಾಗಿ ನಾನು ಚೂರನ್ನು ಕೊಯ್ದಿಟ್ರೆ ಅತ್ತೆ ಹೀಗೆ ವೆರೈಟಿಯಾಗಿ ಬಜ್ಜಿ ಮಾಡಿದ್ದಾರೆ. ಶಾಂತಮ್ಮ ಬಲೆ ಟೈಮ್ಗೆ ಮಾವಿನಕಾಯಿ ಚೂರು ಕೊಟ್ಟಿದ್ದಾರೆ ಎಂದು ಮಾತನಾಡಿಕೊಳ್ಳುತ್ತಾ ಎಲ್ಲರೂ ಆ ವೆರೈಟಿ ಮಾವಿನಕಾಯಿ ಬಜ್ಜಿಯನ್ನು ಎಂಜಾಯ್ ಮಾಡ್ತಾ ತಿಂತಾ ಇರ್ತಾರೆ. ಆಗಲೇ ಪಕ್ಕದ ಮನೆ ಶಾಂತಮ್ಮ ಎಷ್ಟೋ ಗಾಬರಿಯಿಂದ ಮನೆಯೊಳಗೆ ಓಡ್ಕೊಂಡು ಬರ್ತಾಳೆ. ಅಮ್ಮ ಅನಾಮಿಕಾ, ನಿಂಗ್ ಕೊಟ್ಟ ಮಾವಿನಕಾಯಿ ಪಪ್ಪಲ್ ಹಾಕ್ತಾ ಇದೀಯಲ್ಲ, ನಿಜಕ್ಕೂ ಕೊಡ್ಬೇಡ ತಾಯಿ. ಏನಾಯ್ತು ಚಿಕ್ಕಮ್ಮ, ಯಾಕೆ ಎಷ್ಟು ಗಾಬರಿ ಆಗ್ತಾ ಇದೀಯಾ? ಆ ಮಾವಿನಕಾಯಿ ಒಳಗೆ ಹುಳ ಇದೆ ಅಂತೆ, ನಿಜಕ್ಕೂ ಮುಟ್ಕೋಬೇಡ ಅಂತ ಹೇಳಿದ್ರಮ್ಮ. ಆ ಕಾಯಿ ಎಲ್ಲಿದೋ ಕೊಟ್ಬಿಡಮ್ಮ, ಬಿಸಾಕೋಣ. ಎಲ್ಲರೂ ಒಂದೇ ಸಲಕ್ಕೆ ಸ್ತಂಭಿಸಿ ಹೋಗುತ್ತಾರೆ. ಪ್ರಸಾದ್ ಕಣ್ಣು ತೆರೆಸುತ್ತ, ಏನೋ ಹುಳುಗಳ? ಶಾಂತಮ್ಮ, ಅನಾಮಿಕಾ ಅದನ್ನ ಪಪ್ಪಲ್ಲಿ ಹಾಕಿಲ್ಲ, ಆದ್ರೆ ನಿಮ್ಮ ಅತ್ತಿಗೆ ಅದರಿಂದ ಈಗಲೇ ಬಜ್ಜಿ ಮಾಡಿ ಕೊಟ್ರು ನಂಗೆ. ನಾನು ಅದನ್ನ ಅರ್ಧ ತಿಂದಿದ್ದೀನಿ ಕೂಡ.
ಅಯ್ಯೋ ಹುಳುಗಳ, ನನ್ ಕಣ್ಣು ಸರಿಯಾಗಿ ಕಾಣಿಸ್ದೆ. ನಾನು ಚೂರುಗಳನ್ನ ನೋಡದೆ ಹಿಟ್ಟಿನಲ್ಲಿ ಮುಳುಗ್ಸಿ ಎಣ್ಣೆಲಿ ಹಾಕ್ಬಿಟ್ನೆ. ಅಂದ್ರೆ ಈಗ ಆ ಬಜ್ಜಿ ಒಳಗೆ ಹುಳುಗಳು ಕೂಡ ಬೆಂದೋದ್ವಾ? ಅಂದ್ರೆ ನೀವೀಗ ಮಾವಿನಕಾಯಿ ಹುಳುಗಳ ಬಜ್ಜಿ ತಿಂದ್ರು ಅನ್ನೋ ಮಾತು? ಅಯ್ಯೋ ದೇವ್ರೆ, ನನ್ನ ಹೊಟ್ಟೆ ತೊಳಸ್ತಾ ಇದೆ. ಆ ಹುಳುಗಳು ನನ್ನ ಹೊಟ್ಟೆನಲ್ಲಿ ಈಜ್ ಹೊಡಿತಾ ಇರೋ ಹಾಗಿದೆ. ಶಾರದಾ, ನಿನ್ ಕೆಲ್ಸ ನೋಡು, ನನ್ನ ನಿಜವಾಗಿ ಸಾಯಿಸ್ದಿಯಲ್ಲೇ. ಮಾವಯ್ಯ, ಇದಕ್ಕೆ ಮೊದಲು ನೀವು ಭಲೆ ರುಚಿಯಾಗಿದೆ, ವೆರೈಟಿ ಆಗಿದೆ ಅಂತ ಅಂದ್ರಲ್ಲ, ಈಗ ಹುಳುಗಳು ಅನ್ನತ್ಲೆ ಬದಲಾಗಿ ಹೋದ್ರಾ? ಹುಳುಗಳು ಕೂಡ ಎಣ್ಣೆಲಿ ಹಾಕಿದ ತಕ್ಷಣ ಕ್ರಿಸ್ಪಿಯಾಗಿ ಚೆನ್ನಾಗಿ ಇರುತ್ತೆ ಅಂತಾರಲ್ಲಮ್ಮ, ಅದಕ್ಕೆ ನಿಮ್ಮ ಮಾವಯ್ಯ ಹಾಗೆ ಮೆಚ್ಕೊಂಡ್ರು ಏನೋ. ಸಾಕು ಕಣೆ ನೀನ್ ಉಪನ್ಯಾಸ, ಬೇಗ ಸೋಡೆ ತಗೊಂಬನ್ನಿ, ಇಲ್ಲ ಅಂದ್ರೆ ಒಳಗಡೆ ಹುಳುಗಳೇನಾದ್ರೂ ನಾಟ್ಯ ಮಾಡ್ತವೋ ಏನೋ. ಹಾಗೇನು ಆಗೋದಿಲ್ಲ ಮಾವಯ್ಯ, ಬಿಟ್ಬಿಡಿ. ಆ ಹುಳುಗಳು ಕೂಡ ಎಣ್ಣೆಯಲ್ಲಿ ಬೆಂದ್ರೆ ನಮ್ಮ ಆರೋಗ್ಯ ಏನು ಹಾಳಾಗೋದಿಲ್ಲ. ಒಂದ್ ವೇಳೆ ಏನಾದ್ರೂ ಬದಲಾದ್ರೆ ಪಕ್ಕದಲ್ಲೇ ನಮ್ಮ ಶಾಂತಮ್ಮ ಮಗಳು ರೋಜಾ ಹಾಸ್ಪಿಟಲ್ ಇದೆ ಅಲ್ಲ, ಅಲ್ಲಿಗೆ ಹೋಗ್ಬೋದು ಬಿಡಿ. ಈ ಸದ್ಯಕ್ಕಂತೂ ಈ ಮಾವಿನಕಾಯಿ ಬಜ್ಜಿಗಳ ಕಾನ್ಸೆಪ್ಟ್ ಅಂತೂ ಭಲೆಯಾಗಿದೆ ಮಾವಯ್ಯ. ಹೌದಮ್ಮ ಅನಾಮಿಕಾ, ನೀನ್ ಹೇಳಿದ್ದು ನಿಜನೇ. ಏನಾದ್ರೂ ಭೇದ ಅನ್ಸಿದ್ರೆ ನಮ್ ರೋಜಾ ಇದ್ದಾಳಲ್ಲ, ಹೋಗ್ರಮ್ಮ ಅಲ್ಲಿಗೆ. ಸರಿಯಮ್ಮ, ಜಾಗ್ರತೆ, ನಾನು ಹೋಗ್ಬರ್ತೀನಿ. ಶಾಂತಮ್ಮ ಅಲ್ಲಿಂದ ನೇರವಾಗಿ ರೋಜಾ ಕ್ಲಿನಿಕ್ಗೆ ಹೋಗುತ್ತಾಳೆ. ಏನಮ್ಮ, ಹೋದ್ಯಾ? ನಾನು ಹೇಳಿದ ಹಾಗೆ ಎಲ್ಲರಿಗೂ ಆ ಹುಳುಗಳ ವಿಷಯ ಹೇಳ್ದ್ಯಾ? ಹೇಳ್ದೆ ಅಮ್ಮ ರೋಜಾ. ಸುತ್ತಮುತ್ತಲು ಎಲ್ರಿಗೂ, ಅನಾಮಿಕಳಿಗೆ ಕೂಡ ಅದೇ ಹೇಳಬಂದೆ. ಎಲ್ರೂ ಭಯದಿಂದ ನಡುಗ್ತಾ ಇದ್ದಾರೆ. ವೆರಿ ಗುಡ್. ಅವರೆಲ್ರು ಈಗ ಖಚಿತವಾಗಿ ನನ್ನ ಹಾಸ್ಪಿಟಲ್ಗೆ ಬರ್ತಾರೆ, ಬರ್ಬೇಕು ಕೂಡ. ಯಾಕಮ್ಮ ಅಷ್ಟು ನಂಬಿಕೆಯಿಂದ ಹೇಳ್ತಾ ಇದೀಯಾ? ಆ ಹುಳುಗಳ ಮಾತು ಕೇಳಿದ್ರೆ ಅಷ್ಟು ಭಯವಾಗುತ್ತಾ? ಭಯ ಅಲ್ಲ ಮಮ್ಮಿ, ನಿಜವಾದ ರಹಸ್ಯ ಬೇರೆ ಇದೆ. ಆ ಮಾವಿನಕಾಯಿ ಎಲ್ಲದಕ್ಕೂ ನಾನು ರಾತ್ರಿನೇ ಲೂಸ್ ಮೋಷನ್ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಆ ಕಾಯಿ ತಿಂದ್ರು ಅಂದ್ರೆ ಸಾಕು, ಇನ್ನು ಹೊಟ್ಟೆಯಲ್ಲಿ ಗಲಾಟೆ ಶುರುವಾಗಬೇಕಾಗಿದ್ದೆ. ವರಸೆಯಾಗಿ ಎಲ್ರು ಇಲ್ಲಿಗೆ ಬಂದು ಕ್ಯೂ ಕಟ್ತಾರೆ. ನೋಡ್ತಾ ಇರು, ಆಗ ಅವ್ರ ಹತ್ರ ಎಷ್ಟು ದುಡ್ಡಿರುತ್ತೋ ಅಷ್ಟು ಹಿರ್ಕೊಂಡ್ಬಿಡ್ತೀನಿ. ಅಮ್ಮ, ನನ್ ಬಂಗಾರ ತಾಯಿ, ಎಷ್ಟು ಬುದ್ಧಿವಂತಿಕೆ ಬಂತಮ್ಮ ನಿಂಗೆ. ಅವ್ರಿಗೆ ಮಾವಿನಕಾಯಿ ಕೊಟ್ಟು ನಮ್ಗೆ ದುಡ್ಡು ಬರೋ ಹಾಗೆ ಮಾಡಿದೆ. ಹೌದಮ್ಮ, ಸ್ವಲ್ಪ ಹೊತ್ತಿನಲ್ಲಿ ಮಾವಿನಕಾಯಿ ಬಜ್ಜಿ ತಿಂದವರೆಲ್ಲ ಬರ್ತಾರೆ. ಆಗ ಬೇದಿ ತಗ್ಸೋದಕ್ಕೆ ಮಾತ್ರೆಗಳು, ಟ್ಯಾಬ್ಲೆಟ್ಸು, ಇಂಜೆಕ್ಷನ್ ಕೊಟ್ಟು ನನ್ನ ಹಾಸ್ಪಿಟಲ್ ಬಿಲ್ನ ಗಟ್ಟಿಯಾಗಿ ಹೆಚ್ಚಿಸ್ತೀನಿ. ಬಾ, ಆ ಮೋಷನ್ ಬ್ಯಾಚ್ಗಾಗಿ ನಾವು ರೆಡಿಯಾಗಿರೋಣ. ಶಾಂತಮ್ಮ ರೋಜಾ ಇಬ್ಬರು ನಗುತ್ತಾ ಒಳಗಡೆಗೆ ಹೋಗುತ್ತಾರೆ. ಸ್ವಲ್ಪ ಸಮಯದ ನಂತರ ಶಾಂತಮ್ಮ ಅವರು ಅಂದುಕೊಂಡ ವಿಧದಿಂದಲೇ ರೋಜಾ ಕ್ಲಿನಿಕ್ ಮುಂದೆ ಜನ ಕ್ಯೂ ಕಟ್ಟುತ್ತಾರೆ. ಊರಿನಲ್ಲಿ ಮಾವಿನಕಾಯಿ ತಿಂದವರೆಲ್ಲರಿಗೂ ಹೊಟ್ಟೆಯಲ್ಲಿ ಗಲಾಟೆ ಶುರುವಾಗಿ ಹಾಸ್ಪಿಟಲ್ಗೆ ಓಟ ಕೀಳ್ತಾರೆ. ರೋಜಾ, ಶಾಂತಮ್ಮ ಇಬ್ಬರು ಸೇರಿ ಬಂದ ಪೇಷಂಟ್ಸ್ ಅವ್ರ ಹತ್ರ ಗಟ್ಟಿಯಾಗಿ ಫೀಸ್ ವಸೂಲಿ ಮಾಡ್ತಾ ಸಂಭ್ರಮ ಪಡ್ತಾ ಇರ್ತಾರೆ. ಆದ್ರೆ ಅನಾಮಿಕಾ ಕುಟುಂಬದಿಂದ ಮಾತ್ರ ಯಾರೂ ಅಲ್ಲಿಗೆ ಬರ್ಲಿಲ್ಲ. ಏನಮ್ಮ, ಊರೆಲ್ಲ ಇಲ್ಲೇ ಇದೆ ಹೊರತು ಆ ಅನಾಮಿಕಾ ಅವರು ಮಾತ್ರ ಬರ್ಲಿಲ್ಲ ಏನಕ್ಕಿನ್ನು? ಆ ಬಜ್ಜಿ ತಿಂದ್ರು ಒಂದಿಯಲ್ಲ, ನಂಗೂ ಅರ್ಥವಾಗ್ತಿಲ್ವೇ. ಆ ಪಕ್ಕದಲ್ಲಿರುವ ಸುಬ್ಬಮ್ಮ, ಈ ಪಕ್ಕದಲ್ಲಿರುವ ಲಕ್ಷ್ಮಮ್ಮ ಎಲ್ರು ಬಂದ್ರು ಹೊರತು ಅವರೇನು ಇನ್ನೂ ಬಂದಿಲ್ಲ. ಭವಿಷ್ಯ ಅವ್ರ ಹೊಟ್ಟೆ ಗಟ್ಟಿನೋ ಏನೋ. ಗಟ್ಟಿಯಾಗಿದ್ರು ಸರಿ, ನನ್ನ ಇಂಜೆಕ್ಷನ್ ಪವರ್ಗೆ ಕಡಿಮೆ ಆಗ್ಲೇಬೇಕು. ಸರಿ ಬಿಡು, ನೀನು ಮನೆ ಹತ್ರ ಹೋಗಿ ವಿಶ್ರಾಂತಿ ತಗೋ ಹೋಗು. ನಾನು ಇಲ್ಲಿ ಪೇಷಂಟ್ಗಳ ಕೆಲಸ ನೋಡ್ತೀನಿ. ಶಾಂತಮ್ಮ ಮನೆಗೆ ಹೋಗುತ್ತಲೇ ಅನಾಮಿಕಾ ಒಂದು ಪಾತ್ರೆ ಹಿಡ್ಕೊಂಡು ನಗುತ್ತಾ ಎದುರಿಗೆ ಬರ್ತಾಳೆ. ಶಾಂತಮ್ಮಳನ್ನು ನೋಡುತ್ತಲೇ ಎಷ್ಟೋ ಪ್ರೇಮದಿಂದ ನಗುತ್ತಾಳೆ. ಚಿಕ್ಕಮ್ಮ, ಇದಕ್ಕೂ ಮೊದಲು ನಿಮ್ಗಾಗಿ ಹುಡುಕ್ದೆ, ತಗೊಳ್ಳಿ. ಮಾವಿನಕಾಯಿ ಜೊತೆ ಪಪ್ಪು ಮಾಡಿದ್ದೀನಿ, ಭಲೆ ರುಚಿಯಾಗಿ ಬಂದಿದೆ, ತಗೊಳ್ಳಿ. ಶಾಂತಮ್ಮ ಆಶ್ಚರ್ಯದಿಂದ ಪಾತ್ರೆ ತಗೊಂಡು, ಅದೇನಮ್ಮ ಅನಾಮಿಕಾ, ಇದಕ್ಕೂ ಮೊದಲು ನಿಮ್ ಮಾವಯ್ಯ ಮಾವಿನಕಾಯಿ ಬಜ್ಜಿ ತಿಂದ್ರು ಅಂತಂದೆಲ್ಲ, ಮತ್ತೆ ಪಪ್ಪು ಎಲ್ಲಿಂದು? ಹೌದು ಚಿಕ್ಕಮ್ಮ, ನೀವು ಕೊಟ್ಟ ಒಂದು ಕಾಯಿಯಿಂದ ಅತ್ತೆ ಬಜ್ಜಿ ಮಾಡಿದ್ರು. ಆದ್ರೆ ನಿನ್ನೆ ನಮ್ಮ ಅತ್ತೆ ಕೂಡ ಸಂತೆಯಿಂದ ಕೆಲವು ಮಾವಿನಕಾಯಿ ತಂದಿದ್ರು. ನೀವು ಕೊಟ್ಟ ಕಾಯಿಂದ ಬಜ್ಜಿ ತಿಂದ ಮೇಲೆ ಅತ್ತೆ ತಂದ ಕಾಯಿಂದ ಹೀಗೆ ಪಪ್ಪು ಮಾಡಿದ್ದೀನಿ. ಟೇಸ್ಟ್ ನೋಡಿ ಹೇಳಿ. ಓಹೋ, ಇದಾ ವಿಷಯ. ಸರಿಯಮ್ಮ, ತಪ್ಪದೆ ತಿಂತೀನಿ. ಅನಾಮಿಕಾ ಹೊರಟು ಹೋಗುತ್ತಲೇ ಶಾಂತಮ್ಮ ಹಾಯಾಗಿ ಮಾವಿನಕಾಯಿ ಪಪ್ಪನಿಂದ ಊಟ ಮುಗಿಸುತ್ತಾಳೆ. ಆದರೆ ಸ್ವಲ್ಪ ಹೊತ್ತಿಗೆ ಆಕೆ ಮುಖ ಬಾಡಿ ಹೋಗುತ್ತೆ. ಹೊಟ್ಟೆಯಲ್ಲಿ ವಿಚಿತ್ರವಾದ ಶಬ್ದ ಶುರುವಾಗುತ್ತೆ. ಅಯ್ಯೋ ದೇವ್ರೆ, ಏನಿದು? ಒಳಗಡೆಗೆ ಯಾರೋ ತಮಟೆ ಹೊಡಿತಾ ಇರೋ ಹಾಗೆ ಸೌಂಡ್ ಕೇಳಿಸ್ತಾ ಇದೆ. ಅಯ್ಯೋ, ನಿಲ್ಲಾರ್ದೆ ಹೋಗ್ತಾ ಇದ್ದೀನಿ. ಶಾಂತಮ್ಮ ಗಬಗಬ ಬಾತ್ರೂಮ್ ಕಡೆಗೆ ಓಡುತ್ತಾಳೆ, ಮತ್ತೆ ಹೊರಗೆ ಬರುತ್ತಾಳೆ, ಮತ್ತೆ ಓಡುತ್ತಾಳೆ. ಇದೇನೋ ಅಚ್ಚ ರೋಜಾ ಕೊಟ್ಟ ಇಂಜೆಕ್ಷನ್ ಹಾಗೆ ಕೆಲಸ ಮಾಡ್ತಾ ಇದೆಯೇ? ಅಂದ್ರೆ ಅನಾಮಿಕಂಗೆ ನಾನು ಕೊಟ್ಟ ಕಾಯಿಂದನೇ ಪಪ್ಪು ಮಾಡಿದ್ಲ? ಅಮ್ಮ, ನನ್ನ ಮಗಳ ಪ್ಲಾನ್ ನನಗೆ ತಗಲ್ತಾ?
ಇನ್ನು ತಡೆಯಲಾರದೆ ಶಾಂತಮ್ಮ ನೀರಸವಾಗಿ ಮಗಳು ರೋಜಾಳ ಹತ್ರಕ್ಕೆ ಓಡ್ಕೊಂಡು ಹೋಗ್ತಾಳೆ. ಹಿಂದಿನ ಕಡೆಯಿಂದ ಮರೆಯಿಂದ ಅನಾಮಿಕಾ ಅತ್ತೆ ಶಾರದಮ್ಮ ಇಬ್ಬರು ನಿಂತು ಅಲ್ಲಿ ನಡೀತಾ ಇರೋದನ್ನೆಲ್ಲ ಕೇಳಿಸ್ಕೊತಾರೆ. ರೋಜಾ ರೋಜಾ, ಬೇಗ ಏನಾದ್ರೂ ಔಷಧಿ ಕೊಡೆ, ಸತ್ತೋಗ್ತಾ ಇದ್ದೀನಿ. ಆ ಮಾವಿನಕಾಯಿ ಪಪ್ಪು ನನ್ನ ಕತೆ ಮುಗಿಸ್ತಮ್ಮ. ಏನಮ್ಮ ನೀನು ಮಾವಿನಕಾಯಿ ಯಾಕೆ ತಿಂದೆ? ನಾನು ಅದಕ್ಕೆ ಮೋಷನ್ ಇಂಜೆಕ್ಷನ್ ಮಾಡಿದ್ದೀನಿ ಅಂತ ಹೇಳ್ದೆ ಅಲ್ಲ. ಅಬ್ಬಾ, ನಾನು ಆ ಮಾವಿನಕಾಯಿ ತಿಂದಿಲ್ವೇ? ಇದಕ್ಕೂ ಮೊದಲು ಅನಾಮಿಕಾ ನಮ್ಮ ಮನೆಗೆ ಹಸಿ ಮಾವಿನಕಾಯಿಂದ ಪಪ್ಪು ಮಾಡಿದೆ ಅಂತ ತಗೊಂಬಂದ್ಲು. ಅದು ತಿಂದಾಗಿನಿಂದ ಹೀಗಾಗ್ತಾ ಇದೆ. ಆದ್ರೂ ಅವರು ನಾವು ಕೊಟ್ಟ ಮಾವಿನಕಾಯಿಂದ ಬಜ್ಜಿ ತಿಂದ್ರಲ್ಲ ಎಂದು ಹೇಳುತ್ತಾ ಇರುತ್ತಾಳೆ ಶಾಂತಮ್ಮ. ಮರೆಯಿಂದ ಕೇಳಿಸ್ಕೊತಾ ಇರುವ ಅನಾಮಿಕಾ ಶಾರದಾ ಒಬ್ಬರ ಮುಖವನ್ನೊಬ್ಬರು ನೋಡ್ಕೊಂಡು ನಗುತ್ತಾರೆ. ಮೆಲ್ಲಗೆ ಶಾರದಾ ಹೀಗಂತಾಳೆ, ಅಮ್ಮ ಅನಾಮಿಕಾ, ನನಗೆ ನಿಜಕ್ಕೂ ಏನು ಅರ್ಥವಾಗ್ತಿಲ್ಲ ತಾಯಿ. ಆ ಮಾವಿನಕಾಯಿಗಳು ಈ ಮಂದು ಇಂಜೆಕ್ಷನ್ ಮಾಡಿದ್ದಾರೆ ಅಂತ ನಿಂಗೆ ಮೊದಲೇ ಗೊತ್ತಾ ಏನೋ? ನಿಜಕ್ಕೂ ಕಾಯಿನ ಚಿಕ್ಕಮ್ಮಂಗೆ ಯಾಕೆ ತಿನ್ನಿಸ್ದೆ? ನಿಜ ಹೇಳ್ತೀನಿ ಅತ್ತೆ, ಅವರ ಹಿತ್ತಲಿನಲ್ಲಿ ಎಷ್ಟು ಕಾಯಿಗಳಿದ್ದರೂ ಆ ಶಾಂತಮ್ಮ ಮಾತ್ರ ಒಂದು ಕೂಡ ಹೊರಗಡೆ ಇವ್ರಿಗೆ ಕೊಡಲ್ಲ. ಅಂತದ್ದು ಈ ದಿನ ಬೆಳಿಗ್ಗೆಯೇ ಬುಟ್ಟಿ ಹಿಡ್ಕೊಂಡು ನಂಗೂ ಒಂದು ಕಾಯಿ ಕೊಟ್ಲು ಅಂದ್ರೆ ನನಗೇನಕ್ಕೋ ಅನುಮಾನ ಬಂತು ಅತ್ತೆ. ಹೌದಲ್ವಾ? ಅದು ನಿಜಾನೇ. ಮತ್ತೆ ಕಾಯಿನ ಏನ್ ಮಾಡ್ದೆ? ಅದಕ್ಕೆ ಆ ಕಾಯಿನ ಫ್ರಿಜ್ ಅಲ್ಲಿ ಎತ್ತಿಟ್ಟೆ. ನೀವು ನೆನ್ನೆ ಸಂತೆಯಲ್ಲಿ ತಂದ ಮಾವಿನಕಾಯಿ ಜೊತೆ ಚೂರ್ ಮಾಡಿ ಪಕ್ಕದಲ್ಲಿಟ್ಟೆ. ನೀವು ಕಣ್ಣಡಕ ಇಲ್ಲದೆ ಅದೇ ಚೂರಿನಿಂದ ಬಜ್ಜಿ ಮಾಡಿದ್ರಿ. ಅದಕ್ಕೆ ನಮ್ಮ ಫ್ಯಾಮಿಲಿಗೆ ಏನೂ ಆಗಿಲ್ಲ. ಮತ್ತೆ ಶಾಂತಮ್ಮ ಪ್ಲಾನ್ ನಿಂಗೆ ಹೇಗೆ ತಿಳಿತು? ನೀವು ಬಜ್ಜಿ ಮಾಡ್ತಾ ಇರುವಾಗ ಶಾಂತಮ್ಮ ಚಿಕ್ಕಮ್ಮ ಕ್ಲಿನಿಕ್ ಕಡೆ ಹೋಗ್ತಾ ಇದ್ರೆ ನಾನು ಗಮನಿಸಿ ಮರೆಯಿಂದ ಅವಳು ಹಿಂದೆ ಹೋದೆ ಅತ್ತೆ. ಅಲ್ಲಿ ಅವಳು ತನ್ನ ಮಗಳು ರೋಜಾ ಜೊತೆ ಸೇರಿ ಆ ಮೋಷನ್ ಇಂಜೆಕ್ಷನ್ ಬಗ್ಗೆ, ನಮ್ಮ ಹತ್ರ ದುಡ್ಡು ಗುಂಜೋದು ಬಗ್ಗೆ ಮಾತಾಡ್ಕೊಳ್ಳೋದು ಎಲ್ಲ ಕೇಳಿಸ್ಕೊಂಡೆ. ಅದಕ್ಕೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅವಳು ಕೊಟ್ಟ ಇಂಜೆಕ್ಷನ್ ಕಾಯಿಂದನೇ ಪಪ್ಪು ಮಾಡಿ ಅವಳಿಗೆ ತಿನ್ನಿಸ್ದೆ. ಹಬ್ಬಾ, ಎಂತ ಕೆಲಸ ಮಾಡಿದ್ಯೆ? ನಿನ್ನ ಬುದ್ಧಿವಂತಿಗೆ ಅಗ್ನಿ ಪರ್ವತದಂತದ್ದು. ಪಾಪ ಶಾಂತಮ್ಮ, ಅವಳ ಪ್ಲಾನೆ ಅವಳಿಗೆ ತಗಲಿ ಈಗ ಏನೋ ಬಾತ್ರೂಮ್ ಸುತ್ತಲೂ ಪ್ರದಕ್ಷಿಣೆ ಮಾಡ್ತಾ ಇದ್ದಾಳೆ. ಇನ್ನು ಯಾವತ್ತೂ ಇಂಥ ಹುಚ್ಚು ಪ್ಲಾನ್ ಮಾಡಬಾರ್ದಲ್ವಾ ಅತ್ತೆ? ಬನ್ನಿ ಹೋಗೋಣ. ಈಗ ಹೋಗಿ ಆ ತಾಯಿ ಮಕ್ಕಳಿಗೆ ಇನ್ನೂ ಸ್ವಲ್ಪ ಶಾಕ್ ಕೊಡೋಣ ಎಂದು ಅತ್ತ ಸೊಸೆಯರಿಬ್ಬರು ಸೇರಿ ನೇರವಾಗಿ ರೋಜಾ ಕ್ಲಿನಿಕ್ ಒಳಗೆ ಕಾಲಿಡುತ್ತಾರೆ. ಏನ್ ರೋಜಾ, ಏನ್ ಚಿಕ್ಕಮ್ಮ ಹಾಗೆ ನೋಡ್ತಾ ಇದ್ದೀರಾ? ನಿಮ್ಗಾಗಿ ಕೂಡ ಸ್ವಲ್ಪ ಮಾವಿನಕಾಯಿ ಬಜ್ಜಿ ತಗೊಂಬ ಅಂತೀರಾ? ಅದೇ ನೀವು ಸ್ಪೆಷಲ್ ಆಗಿ ಇಂಜೆಕ್ಷನ್ ಇಟ್ಟು ಕೊಟ್ಟ ಮಾವಿನಕಾಯಿ ಬಜ್ಜಿಗಳು. ಅನಾಮಿಕಾ, ಅದು ಸಾಕು ರೋಜಾ, ನೀವಿಬ್ಬರು ಸೇರಿ ಮಾಡಿದ ಕುಟಿಲ ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಒಬ್ಬ ಡಾಕ್ಟರ್ ವೃತ್ತಿಯಲ್ಲಿದ್ದು ದುಡ್ಡಿಗಾಗಿ ಮನುಷ್ಯರ ಪ್ರಾಣದ ಜೊತೆ ಹೀಗೆ ಚೆಲ್ಲಾಟ ಮಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ಒಂದು ವೇಳೆ ಮಾವಿನ ಹಣ್ಣು ತಿಂದು ಯಾರಿಗಾದ್ರೂ ಸರಿ ಏನಾದ್ರೂ ಪ್ರಾಣಾಪಾಯ ನಡೆದಿದ್ರೆ ಯಾರು ಜವಾಬ್ದಾರಿ ತಗೋತಾರೆ? ನಿನ್ನ ಸ್ವಾರ್ಥಕ್ಕಾಗಿ ಇಷ್ಟು ನೀಚಕ್ಕೆ ಕೆಳಗೆ ಬೀಳ್ತೀರಾ? ಅಲ್ಲಿರುವ ಪೇಷಂಟ್ಗಳೆಲ್ಲ ಶಾಕ್ ಆಗುತ್ತಾರೆ. ಶಾರದಾ ಅವರಿಗೆ ನಡೆದ ವಿಷಯವೆಲ್ಲ ವಿವರಿಸುತ್ತಾಳೆ. ಎಲ್ರೂ ರೋಜಾಳನ್ನು ಚೀತ್ಕರಿಸುತ್ತಾರೆ. ನನ್ನನ್ನು ಕ್ಷಮಿಸು ಅನಾಮಿಕಾ, ನನ್ನಿಂದ ದೊಡ್ಡ ತಪ್ಪೇ ನಡೆದಿದೆ. ದುಡ್ಡಿನ ಹುಚ್ಚಿನಿಂದ ಏನೋ ಹೀಗೆ ಮಾಡ್ಬಿಟ್ಟೆ. ಇನ್ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ. ಇಲ್ಲಿರುವವರೆಲ್ಲರಿಗೂ ನಾನು ಉಚಿತವಾಗಿ ಚಿಕಿತ್ಸೆ ಕೊಡ್ತೀನಿ. ಪ್ಲೀಸ್ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ರೋಜಾ ತನ್ನ ತಪ್ಪು ತಿಳಿದುಕೊಂಡು ಅಳ್ತಾ ಇದ್ರೆ ಅನಾಮಿಕಳ ಮನಸ್ಸು ಕರಗಿ ಹೋಗುತ್ತೆ. ಆಕೆ ಹತ್ತಿರಕ್ಕೆ ಹೋಗಿ ಪ್ರಶಾಂತವಾಗಿ ಕೂರಿಸಿ ಹಿತಬೋಧನೆ ಕೊಡುತ್ತಾಳೆ. ರೋಜಾ, ನಿನ್ನ ದುಃಖ ನಂಗೆ ಅರ್ಥವಾಗಿದೆ. ಪೇಷಂಟ್ಸ್ ಬರ್ದೇ ಇದ್ರೆ ಕ್ಲಿನಿಕ್ ನಡೆಯಲ್ಲ ಅಂತ ಗಾಬರಿಯಾದೆ. ಆದರೆ ಹಾಗೆ ಅಂತ ಅವರ ಆರೋಗ್ಯತೆ ಜೊತೆ ಆಟ ಆಡೋದು ಕೂಡ ತಪ್ಪಲ್ವಾ? ಕ್ಲಿನಿಕ್ಕಿಗೆ ಜನ ಬರ್ಬೇಕು ಅಂದ್ರೆ ನೀನು ಅವರನ್ನ ಪ್ರೇಮದಿಂದ ನೋಡ್ಬೇಕು. ಕಡಿಮೆ ಫೀಸ್ ತಕೋ, ಎಲ್ರ ಜೊತೆ ಚೆನ್ನಾಗಿ ಮಾತನಾಡು. ಆಗ ಅವರಿಗೆ ಯಾವ ಚಿಕ್ಕ ಕಷ್ಟ ಬಂದ್ರು ನಂಬಿಕೆಯಿಂದ ನಿನ್ನ ಹತ್ರನೇ ಅಲ್ವಾ ಬರೋದು. ಆಗ ನಿಂಗೆ ಹೆಸರು ದುಡ್ಡು ಎರಡೂ ಬರುತ್ತೆ. ತಪ್ಪದೆ ಅನಾಮಿಕಾ, ನೀನ್ ಹೇಳಿದ ಹಾಗೆ ಮಾಡ್ತೀನಿ. ಈ ದಿನ ನನ್ನ ಕಣ್ಣು ತೆರೆಸಿದೆ. ಈ ಕ್ಷಣದಿಂದ ನಾನು ಬದಲಾಗ್ತೀನಿ. ಆ ದಿನದಿಂದ ರೋಜಾ ಪೂರ್ತಿಯಾಗಿ ಬದಲಾಗುತ್ತಾಳೆ. ಪೇಷಂಟ್ ಜೊತೆ ಇಷ್ಟೋ ಪ್ರೇಮದಿಂದ ಮಾತನಾಡುತ್ತಾ ಕಡಿಮೆ ಫೀಸ್ ತಗೊಳ್ಳೋದಕ್ಕೆ ಶುರು ಮಾಡುತ್ತಾಳೆ. ಆಕೆ ಒಳ್ಳೆತನ ನೋಡಿ ಊರಿನ ಜನರು ಯಾವ ಚಿಕ್ಕ ಸಮಸ್ಯೆ ಬಂದರೂ ರೋಜಾ ಹತ್ತಿರಕ್ಕೆ ಬರೋದಕ್ಕೆ ಶುರು ಮಾಡುತ್ತಾರೆ. ಆಕೆ ಬೇಡ ಎಂದರೂ ಬಲವಂತದಿಂದ ದುಡ್ಡು ಕೊಟ್ಟು ಹೋಗುವಷ್ಟು ಆಕೆ ಕ್ಲಿನಿಕ್ ಒಳ್ಳೆ ಹೆಸರು ತರುತ್ತದೆ. ಕೆಲವು ತಿಂಗಳ ನಂತರ ರೋಜಾ ಅನಾಮಿಕಳ ಮನೆಗೆ ಮಾವಿನಕಾಯಿ ಜೊತೆ ಬರ್ತಾಳೆ. ಅನಾಮಿಕಾ, ಈ ಸಲ ನಮ್ಮ ಹಿತ್ತಲಿನಲ್ಲಿ ನಿಜವಾಗಿ ಒಳ್ಳೆ ಮಾವಿನಕಾಯಿ ಬಿಟ್ಟಿದೆ. ಇದೇನು ಇಂಜೆಕ್ಷನ್ ಕಾಯಿ ಅಲ್ಲಮ್ಮ. ಅತ್ತೆ ತಪ್ಪಿನಿಂದ ಆ ದಿನ ಮಾವಿನಕಾಯಿ ಬಜ್ಜಿ ಮಾಡಿದ್ರಂತಲ್ಲ, ಬಹಳ ರುಚಿಯಾಗಿದೆ ಅಂತಂದ್ರು. ನಂಗ್ ಕೂಡ ಅದ್ರ ರುಚಿ ನೋಡ್ಬೇಕು ಅಂತಿದೆ. ನಂಗ್ ಕೂಡ ಮಾವಿನಕಾಯಿ ಬಜ್ಜಿ ಮಾಡಿ ಕೊಡ್ತೀರಾ? ತಪ್ಪದೆ ರೋಜಾ, ಆದ್ರೆ ಈ ಸಲ ಬಜ್ಜಿ ನಾನಲ್ಲ, ನೀನೇ ನಿನ್ ಕೈಯಿಂದ ಕೊಟ್ರೆ ನಾವೆಲ್ಲರೂ ಸೇರಿ ತಿಂತೀವಿ. ಡಾಕ್ಟರ್ ಕೈಯಿಂದ ಬಜ್ಜಿ ತಿಂದ್ರೆ ನಮಗೆ ನಿಜವಾಗಿ ಕಾಯಿಲೆನೇ ಬರಲ್ಲ.
ಎಂದು ಅನಾಮಿಕಾ ಅಂದಿದ್ದರಿಂದ ಎಲ್ಲರೂ ಒಂದೇ ಸಲಕ್ಕೆ ಗೊಳ್ಳಂತ ನಗುತ್ತಾರೆ. ಆ ಮನೆ ನಗುವಿನಿಂದ ಆನಂದದಿಂದ ತುಂಬಿ ಹೋಗುತ್ತೆ. ಹಾಗೆ ಅನಾಮಿಕಳ ಸಮಯಸ್ಫೂರ್ತಿಯಿಂದ ಒಂದು ಕುಟುಂಬವಲ್ಲದೆ ಒಬ್ಬ ಡಾಕ್ಟರ್ ಜೀವನ ಕೂಡ ಬದಲಾಗಿ ಹೋಗುತ್ತೆ. ತಪ್ಪು ಮಾರ್ಗದಿಂದ ಸಂಪಾದಿಸುವ ದುಡ್ಡಿಗಿಂತ ನಂಬಿಕೆಯಿಂದ ಸಂಪಾದಿಸುವ ಹೆಸರೇ ದೊಡ್ಡದು ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ಆ ಮಾವಿನಕಾಯಿ ಬಜ್ಜಿಯ ರುಚಿ ಆ ಊರಿನಲ್ಲಿ ಯಾವಾಗಲೂ ನಿಂತು ಹೋಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅತ್ತೆಯ ಮಾವಿನಕಾಯಿ ಬಜ್ಜಿಗಳ ಪ್ರತಾಪ. ಇಂತಹ ಮತ್ತಷ್ಟು ಆಸಕ್ತಿಕರವಾದ ಮತ್ತು ವಿನೋದಾತ್ಮಕವಾದ ವಿಡಿಯೋಗಾಗಿ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂಬರುವ ಕಥೆಗಾಗಿ ಕಾಯ್ದು ನೋಡೋಣ. ಅಲ್ಲಿವರೆಗೂ ವಿರಾಮ. ಒಂದು ಊರಿನಲ್ಲಿ ಈ 3 ಸೊಸೆಯರಿಗೆ ಒಬ್ಬರನ್ನು ಮೀರಿ ಒಬ್ಬರಿಗೆ ಸೋಂಬೇರಿತನ. ಅಷ್ಟಕ್ಕೂ ಹೆಚ್ಚಾಗಿ ಬಿಡು ಬೀಸಾಗಿ ನೀರನ್ನು ವೃಥಾ ಮಾಡುವ ಅಭ್ಯಾಸ ಕೂಡ ಇರುತ್ತದೆ. ಆ ವರ್ಷ ಬೇಸಿಗೆ ಕಾಲ ತೀವ್ರವಾಗಿರುತ್ತದೆ. ಗ್ರಾಮದಲ್ಲಿ ಬಾವಿಗಳೆಲ್ಲ ನೆಲಕ್ಕಂಟಿ ಹೋಗಿರುತ್ತದೆ, ಕೆರೆಗಳು ಒಣಗಿ ಹೋಗಿರುತ್ತದೆ. ಆದರೆ ಪ್ರಸಾದನ ಮನೆಯಲ್ಲಿ ಬೋರು ಬಾವಿ ಇದ್ದುದರಿಂದ ನೀರಿಗೆ ಕೊರತೆ ಇಲ್ಲ ಎಂದು ಸೊಸೆಯರು ಭಾವಿಸಿ ಭಯವಿಲ್ಲದೆ ಇರ್ತಾ ಇದ್ರು. ಒಂದು ದಿನ ಬೆಳಿಗ್ಗೆ ಸಮಯದಲ್ಲಿ ಸೂರ್ಯನು ಆಗಲೇ ಬೆಂಕಿಯನ್ನು ಉಗುಳುತ್ತಾ ಇರುತ್ತಾನೆ. ಅನಾಮಿಕಾ ಪೈಪ್ ಹಿಡ್ಕೊಂಡು ಬಾಗಿಲು ತೊಳಿತಾ ಇರ್ತಾಳೆ. ಆಗಲೇ ಅಲ್ಲಿಗೆ ಅವನಿ ಅಂಜಲಿ ರೆಡಿಯಾಗಿ ಬರ್ತಾರೆ. ಅಬ್ಬಬ್ಬಬ್ಬಾ, ಈ ಬಿಸಿಲೊಂದು ಬೆಳಿಗ್ಗೆನೆ 8 ಗಂಟೆಗೆ ಸೆಕೆ ಹೊಡೆಯುತ್ತೆ. ಎಷ್ಟು ನೀರು ಸುರಿದ್ರು ಬಿಸಿ ಕಡಿಮೆ ಆಗ್ತಾ ಇಲ್ಲ. ನೋಡಿದ್ರ ರೋಡ್ ಮೇಲೆ ಹೋಗ್ತಾ ಇದ್ರೆ ಚುರ್ರ ಅಂತ ಶಬ್ದ ಬರುತ್ತೆ. ಹೌದು ಅಕ್ಕ, ಗಾಳಿ ಕೂಡ ಬಿಸಿಯಾಗಿ ಬರ್ತಾ ಇದೆ. ಈಗ ನಾವು ಜಾಗ್ರತೆ ಪಡೆದೇ ಇದ್ರೆ ಮಧ್ಯಾಹ್ನಕ್ಕೆ ಮನೆ ಬೆಂಕಿ ಕುಲುಮೆಯಾಗಿ ಬದಲಾಗಿ ಹೋಗುತ್ತೆ. ಅಂಜಲಿ, ನೀನ್ ಹೋಗಿ ಮೋಟರ್ ಆನ್ ಮಾಡು. ನಾವು ಈ ದಿನ ನೆತ್ತಿ ಮೇಲೆ ಮನೆ ಗೋಡೆ ಮೇಲೆ ಕೂಡ ನೀರ್ ಹೊಡಿಬೇಕು. ಮನೆ AC ಹೊಡೆದ ಹಾಗೆ ತಣ್ಣಗಿರ್ಬೇಕು. ಗೋಡೆಗಳೆಲ್ಲ ಚೆನ್ನಾಗಿ ಒದ್ದೆ ಆಗ್ಬೇಕು. ರಾತ್ರಿಗೆ ತಣ್ಣಗಾಗುತ್ತೆ. ಹಾಗೆ ಅಕ್ಕ, ಈಗ ಹೋಗಿ ಮೋಟರ್ ಹಾಕ್ತೀನಿ. ಮೊದಲೇ ನಮ್ಮ ಮನೆಯಲ್ಲಿ ನೀರು ಪುಷ್ಕಳವಾಗಿದೆ ಅಲ್ವಾ? ಪಕ್ಕದವರು ಬಿಂದಿಗೆಗಳ ಜೊತೆ ಕಿಲೋಮೀಟರ್ ದೂರದಲ್ಲಿರುವ ಪಂಪ್ ಹತ್ರ ಕ್ಯೂನಲ್ಲಿ ನಿಂತ್ಕೊಂಡ್ರೆ ನಾವೇನೋ ಹೀಗೆ ಪೈಪಿನಿಂದ ನೀರನ್ನು ಹೀಗೆ ಎಗರಿಸುತ್ತಾ ಸುರಿಸ್ತಾ ಇದ್ರೆ ಅವ್ರಿಗೆ ಎಷ್ಟು ಹೊಟ್ಟೆ ಉರಿಯುತ್ತೇನೋ ಅಲ್ವಾ? ಆಹಾ, ಅವರ ಅಸೂಯೆ ಪಕ್ಕದಲ್ಲಿಡೋ ಅವನಿ. ಮೊದಲು ನಮ್ಮ ಹಾಯನ್ನ ನಾವು ನೋಡ್ಕೋಬೇಕು. ಆ ಮೋಟರ್ ಆನ್ ಮಾಡಿ ಬಾ. ನಾವು ಈ ಆವರಣವೆಲ್ಲ ತೊಳೆದ್ ಬಿಡೋಣ. ಸ್ವಲ್ಪ ಹೊತ್ತು ನೀರೆಲ್ಲ ಆಡ್ಕೊಂಡ್ರೇನೆ ಈ ಬಿಸಿ ಕಡಿಮೆ ಆಗುತ್ತೆ. ಹಾಗೆ ಹೇಳುತ್ತಲೇ ಅಂಜಲಿ ಹೋಗಿ ಮೋಟರ್ ಹಾಕುತ್ತಾಳೆ. ಟ್ಯಾಂಕು ತುಂಬಿ ಹೋಗಿ ನೀರು ಮೇಲಿಂದ ಧಾರೆಯಾಗಿ ಸುರಿತಾ ಇರುತ್ತದೆ. ಅರ್ಧ ಗಂಟೆ ಹೊತ್ತು ಅನಾಮಿಕಾ ಬಾಗಿಲು ತೊಳೆಯುತ್ತಾ ಇರ್ತಾಳೆ. ರೋಡ್ ಎಲ್ಲ ಕೆಸರಾಗಿ ಬದಲಾಗುತ್ತೆ. ಅದನ್ನು ನೋಡಿ ಶಾರದಾ ಆಂದೋಲನದಿಂದ ಹೊರಗೆ ಬರ್ತಾಳೆ. ಏನಮ್ಮ ಇದು ಅನಾಮಿಕಾ, ಸ್ವಲ್ಪ ಆದ್ರೂ ಬುದ್ಧಿ ಇಲ್ವಾ ನಿಂಗೆ? ಎಷ್ಟು ನೀರು ವೃಥಾ ಮಾಡ್ತಾ ಇದೀಯ ಗೊತ್ತಾ ನಿಂಗೆ? ಊರಲ್ಲಿ ಬಾವಿ ಎಲ್ಲ ಒಣಗಿ ಹೋಗಿ ಜನ ಕುಡಿಯೋ ನೀರಿಗಾಗಿ ಒದ್ದಾಡ್ತಾ ಇದ್ರೆ ನೀನೇನು ಹೀಗೆ ರೋಡ್ ಮೇಲೆ ನೀರ್ ಸುರಿಯೋದೇನು? ಆ ನೀರು ಕಾಲುವೆಗೆ ವೃಥಾ ಆಗಿ ಹೋಗ್ತಾ ಇದೆ. ಅತ್ತೆ, ನೀವೊಂದು ಯಾವಾಗ್ಲೂ ಹಳೆ ಕಾಲದ ಮಾತುಗಳೇ. ನಮ್ಮ ಬೋರು 300 ಅಡಿ ಆಳದಲ್ಲಿದೆ. ಭೂಮಿಯಲ್ಲಿ ನೀರು ಮೊದಲೇ ಆಗಿ ಹೋಗಲ್ಲ. ನೀವು ಒಳಗಡೆಗೆ ಹೋಗಿ ಹಾಯಾಗಿ ಫ್ಯಾನ್ ಕೆಳಗೆ ಕುತ್ಕೊಳ್ಳಿ. ಈ ಕೆಲಸ ನಮಗೆ ಗೊತ್ತು ಬಿಡಿ. ಅಮ್ಮ ಅವನಿ, ನೀನು ಕೂಡ ನೋಡ್ಕೊಂಡು ಸುಮ್ನೆ ಯಾಕಮ್ಮ ಇದೀಯಾ? ಮೇಲೆ ಟ್ಯಾಂಕ್ ತುಂಬಿ ನೀರು ಹರಿತಾ ಇದೆ, ಹೋಗಿ ಮೋಟಾರ್ ಆಫ್ ಮಾಡು ಅಂತ ಅಂಜಲಿಗೆ ಹೇಳ್ಬೋದಲ್ಲಮ್ಮ? ಕನಿಷ್ಠ ಆ ಟ್ಯಾಂಕ್ ತುಂಬಿದ ನೀರು ಕೂಡ ನಿಮ್ ಕಿವಿಗೆ ಕೇಳಿಸ್ತಾ ಇಲ್ವಾ? ಅತ್ತೆ, ಟ್ಯಾಂಕ್ ತುಂಬಿ ಹೋಗಿದ್ರೆ ಅಲ್ವಾ ನಮಗೆ ಫುಲ್ ಆಗಿ ನೀರಿದೆ ಅನ್ನೋ ಧೈರ್ಯ. ಸ್ವಲ್ಪ ಹೊತ್ತು ನಿಲ್ಲಿ. ಅಂಜಲಿ ಸ್ನಾನಕ್ಕೆ ಹೋದ್ಮೇಲೆ ನಿಲ್ಲಿಸ್ತಾಳೆ ಬಿಡಿ. ನೀವು ಸುಮ್ಮನೆ ಪ್ರತಿ ಚಿಕ್ಕ ವಿಷಯಕ್ಕೂ ಟೆನ್ಷನ್ ಮಾಡಬೇಡಿ. ನಮಗೂ ಭಯಪಡಿಸ್ಬೇಡಿ. ನಮ್ಗೆಲ್ಲ ಗೊತ್ತಲ್ಲ. ನಾಳೆ ನೀರಿಲ್ಲದೆ ಗಂಟಲು ಒಣಗದಾಗ ಗೊತ್ತಾಗುತ್ತೆ ನನ್ನ ಮಾತಿನ ಬೆಲೆ ಏನು ಅಂತ. ಎಲ್ಲದಕ್ಕೂ ಒಂದು ಹದ್ದಿರುತ್ತೆ. ಹೀಗೆ ವೃಥಾ ಮಾಡ್ತಾ ಇದ್ರೆ ಪ್ರಕೃತಿ ಕೂಡ ನಮ್ಮನ್ನ ಕ್ಷಮಿಸಲ್ಲ. ಶಾರದಳ ಮಾತನ್ನು ಕೇಳಿಸಿದ್ರು ಕೂಡ ಸೊಸೆಯಂದರು ಕೇಳಿಸ್ಕೊಳ್ಳೋದಿಲ್ಲ. ಮಾರನೇ ದಿನ ಬೆಳಿಗ್ಗೆ 3 ಸೊಸೆಯರು ಬಟ್ಟೆ ಒಗೆಯೋದಕ್ಕೆ ಕುತ್ಕೊಂಡಿರ್ತಾರೆ. ಟ್ಯಾಪ್ ಆನ್ ಮಾಡಿ ಬಿಡುತ್ತಾರೆ. ಒಬ್ಬೊಬ್ಬರು 100 ಲೀಟರ್ನ ಹಾಗೆ ಖರ್ಚು ಮಾಡ್ತಾ ಇರ್ತಾರೆ. ಆಗಲೇ ಪ್ರಸಾದ್ ತನ್ನ ಮಕ್ಕಳ ಜೊತೆಲಿಗೆ ಬರ್ತಾನೆ. ಅರೆ ರಮೇಶು, ಏನೋ ಈ ಅನ್ಯಾಯ? ನಿಮ್ಮ ಹೆಂಡತಿಯರು ನೀರನ್ನ ಗಂಗಾ ನದಿ ಹಾಗೆ ಪ್ರವಹಿಸ್ತಾ ಇದ್ದಾರೆ. ಮನೆ ಸುತ್ತಲೂ ಕೆಸರು ಮಾಡ್ತಾ ಇದ್ದಾರಪ್ಪ. ಉಳಿತಾಯ ಮಾಡಲ್ಲ. ನೀವಾದ್ರೂ ಹೇಳ್ಬೇಕಲ್ಲ. ನಾಳೆ ಕುಡಿಯೋದಕ್ಕೆ ಹನಿ ನೀರಿಲ್ದೇ ಇದ್ರೆ ಏನ್ ಮಾಡ್ತಾರೆ? ಅಪ್ಪ, ಬಿಸಿಲು ಹೆಚ್ಚಾಗಿದೆ ಅಲ್ವಾ, ಅವರು ಮನೇನ ಕ್ಲೀನ್ ಆಗಿರ್ಬೇಕು ಅಂತ ಮಾಡ್ತಾ ಇದ್ದಾರೆ. ಬಿಟ್ಬಿಡಿ, ಅವ್ರನ್ನ ಬೈಬೇಡಿ. ಅವರು ಕಷ್ಟಪಡ್ತಾ ಇದ್ದಾರಲ್ಲ. ಹೌದಪ್ಪ, ಈ ಬಿಸಿಲಿಗೆ ನೀರ್ ಹೆಚ್ಚು ಉಪಯೋಗಿಸಿದ್ರೆ ಮನಸ್ಸಿಗೆ ಹಾಯಾಗಿರುತ್ತೆ. ನಮ್ಮ ಹೆಂಡತಿಯರು ಬಟ್ಟೆ ಒಗಿತಾ ಇದ್ದಾರೆ, ನೀರು ಉಪಯೋಗಿಸ್ತಾ ಇದ್ದಾರೆ. ಹಾಗೆ ಮಾಡಿದ್ರೆ ತಪ್ಪೇನು? ನಮ್ದು ಸ್ವಂತ ಬೋರೆ ಅಲ್ವಾ? ಆದ್ರೂ ನಮ್ಗೆ ಮೋಟರ್ ಇದೆ ಅಲ್ಲಪ್ಪ, ಅದನ್ನು ಒತ್ತಿದ್ರೆ ಸಾಕು, ನೀರು ಗಳಗಳ ಬರುತ್ತೆ. ನೀವೇನಕ್ಕಪ್ಪ ಸುಮ್ಮನೆ ಹಳೆ ಮಾತುಗಳನ್ನ ಹೇಳಿ ನಮ್ಗೆ ಭಯಪಡಿಸ್ತಾ ಇದ್ದೀರಾ? ಈ ಕಾಲದಲ್ಲಿ ನೀರಿನ ಕೊರತೆ ಏನು? ನಿಮ್ಗೆ ಈಗ ಹೇಳಿದ ಅರ್ಥವಾಗಲ್ವೋ? ನೀರು ಇಲ್ಲದ ದಿನ ನಮ್ಮ ಮಾತು ನೆನಪಿಗೆ ಬರುತ್ತೆ. ಆ ದಿನವಂತೂ ಬಹಳ ದೂರದಲ್ಲಿ ಇಲ್ಲ ಬಿಡು. ಪ್ರಕೃತಿನ ಗೌರವಿಸದವರಿಗೆ ಶಿಕ್ಷೆ ತಪ್ಪಲ್ಲ ಬಿಡು.
ಹಾಗೆ ಅಂದುಕೊಳ್ಳುತ್ತಾ ದಿನಗಳು ಕಳೆಯುತ್ತಾ ಇರುತ್ತದೆ. ಮೂವರು ಸೊಸೆಯರು ತಮ್ಮ ಪದ್ಧತಿ ಬದಲಾಯಿಸಲಿಲ್ಲ. ಸ್ನಾನಕ್ಕೆ ಶವರ್ ಕೆಳಗೆ ಗಂಟೆ ಹೊತ್ತು ನಿಂತಾ ಇರ್ತಾರೆ. ಪಾತ್ರೆಗಳು ತೊಳೆಯುವಾಗ ಟ್ಯಾಪ್ ಹಾಗೆ ಬಿಡ್ತಾ ಇರೋದು ಅವರ ನಿತ್ಯ ಕೃತ್ಯವಾಗಿ ಹೋಗಿಬಿಡುತ್ತೆ. ಕೆಲವು ದಿನದ ನಂತರ ಒಂದು ದಿನ ಬೆಳಿಗ್ಗೆ ಅನಾಮಿಕಾ ನಿದ್ರೆಯಿಂದೆದ್ದು ಮುಖ ತೊಳಿಬೇಕು ಅಂತ ಟ್ಯಾಪ್ ಓಪನ್ ಮಾಡ್ತಾಳೆ. ಆದ್ರೆ ಒಂದು ಹನಿ ಕೂಡ ಬರಲಿಲ್ಲ. ಏನೋ ನೀರ್ ಬರ್ತಾ ಇಲ್ಲ. ಅಂಜಲಿ, ಓ ಅಂಜಲಿ, ವಾಟರ್ ಹಾಕಿದೆಯಲ್ವಾ? 8 ಗಂಟೆ ಆಗ್ತಾ ಇದೆ ಅಲ್ವಾ? ಟ್ಯಾಂಕ್ ಖಾಲಿಯಾಗಿ ಯಾಕಿದೆ? ಹಾಕಿದ್ದೆ ಅಕ್ಕ, ಅರ್ಧ ಗಂಟೆಯಿಂದ ಮೋಟಾರ್ ತಿರುಗ್ತಾನೆ ಇದೆ. ಆದ್ರೆ ಸೌಂಡ್ ಏನೋ ವಿಚಿತ್ರವಾಗಿ ಗೀ ಅಂತ ಬರ್ತಾ ಇದೆ. ಟ್ಯಾಂಕ್ ಒಳಗೆ ಹನಿ ನೀರು ಕೂಡ ಬರ್ತಾ ಇಲ್ಲ. ಪೈಪು ಎಳಿತಿದೆ ಹೊರತು ನೀರು ಮಾತ್ರ ಬರ್ತಾ ಇಲ್ಲ. ಏನಾಗಿರುತ್ತೆ? ಭವಿಷ್ಯ ಪೈಪಲ್ಲಿ ಮರಳೇನೋ ಅಡ್ಡ ಬಂದಿದೆಯೇನೋ, ಇಲ್ಲಾಂದ್ರೆ ಮೋಟಾರ್ ಏನಾದ್ರು ಹಾಳಾಗಿದ್ಯಾ? ಹೀಗಾದ್ರೆ ಹೇಗೆ ಅಡುಗೆ ಹೇಗೆ ಮಾಡ್ಬೇಕು? ಪಾತ್ರೆ ಕೂಡ ಇದೆ. ಹಾಗೆ ಅಂದುಕೊಳ್ಳುತ್ತಾ ಮೂವರು ಸಸ್ಯರು ಗಾಬರಿಯಿಂದ ಮೋಟಾರ್ ಹತ್ತಕ್ಕೆ ಹೋಗುತ್ತಾರೆ. ಅಲ್ಲಿ ಮೋಟಾರ್ ಬಿಸಿಗೆ ಸುಟ್ಟು ಹೋಗ್ತಾ ಇರೋ ಹಾಗೆ ಕಾಣಿಸುತ್ತೆ. ಅಷ್ಟರಲ್ಲಿ ಶಾರದಾ ಪ್ರಸಾದ್ ಕೂಡ ಹೊರಗೆ ಬರುತ್ತಾರೆ. ಮೋಟಾರ್ಗೇನೋ ಆಗಿಲ್ಲಮ್ಮ, ಭೂಮಿಯೊಳಗಿನ ನೀರೇ ಆಗಿ ಹೋಗಿದೆ. ನಾನು ಮೊದ್ಲೇ ಹೇಳ್ತಾ ಇದ್ದೆ ಅಲ್ಲ, ನೀವು ಹುಚ್ಚಾಗಿ ನೀರು ಉಪಯೋಗಿಸೋದ್ರಿಂದ ಭೂಗರ್ಭ ಜಲ ಒಣಗಿ ಹೋಗಿದೆ. ನಮ್ಮ ಬೋರು 300 ಅಡಿ ಕೆಳಗಡೆ ಇದ್ರೆ ಈಗ ನೀರಿನ ಮಟ್ಟ 500 ಅಡಿಗೆ ಕೆಳಗೆ ಬಿದ್ದು ಹೋಗಿದೆ. ಈಗ ನಮ್ಮ ಬೋರಲ್ಲಿ ನೀರಿಲ್ಲಮ್ಮ. ಅಯ್ಯೋ ಮಾವಯ್ಯ, ಮತ್ತೆ ಈಗ ಹೇಗೆ? ಅಡ್ಗೆ ಮನೆಯಲ್ಲಿ ಪಾತ್ರೆಗಳು ಹಾಗೆ ಇದೆ. ನಾವಿನ್ನೂ ಸ್ನಾನ ಕೂಡ ಮಾಡಿಲ್ಲ. ತಲೆಗೆ ನೀರ್ ಹಾಕೊಳ್ಳೋಣ ಅಂದ್ಕೊಂಡ್ವಿ. ಹೌದು ಮಾವಯ್ಯ, ನನ್ ಕೂಡ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ನಾಲ್ಗೆ ಒಣಗ್ ಹೋಗ್ತಾ ಇದೆ. ಇರೋ ವಾಟರ್ ಬಾಟಲ್ಸ್ ಕೂಡ ಅಂಜಲಿ ರಾತ್ರಿ ಕುಡಿದು ಖಾಲಿ ಮಾಡಿ ಇಟ್ಟಿದ್ದಾಳೆ. ಒಂದ್ ಹನಿ ಕೂಡ ಕುಡಿಯೋಕ್ ನೀರಿಲ್ಲ. ಈಗ ಗೊತ್ತಾಯ್ತಾ ನೀರಿನ ಬೆಲೆ? ಊರಲ್ಲಿ ಎಲ್ರು ಬೆಳಗಿನ ಜಾವೇ 3 ಗಂಟೆಗೆ ಎದ್ದು ಕಿಲೋಮೀಟರ್ ದೂರದಲ್ಲಿರುವ ಪಂಪ್ ಹತ್ರ ಬಿಸಿಲಲ್ಲಿ ನಿಂತಿರ್ತಾ ಇದ್ದಾರೆ. ನೀವು ಮಾತ್ರ ಮಹಾರಾಣಿ ಹಾಗೆ ಮನೆಯಲ್ಲೇ ನೀರನ್ನ ವ್ರತ ಮಾಡಿದ್ದೀರಾ. ನೀರು ಪುಷ್ಕಳವಾಗಿದ್ದಾಗ ಅದರ ಬೆಲೆ ಗೊತ್ತಿಲ್ಲ, ಇಲ್ಲದಾಗ ಪ್ರಾಣ ಹೋಗುತ್ತೆ. ಈಗ ನೀವೇ ಬಿಂದಿಗೆ ಹಿಡ್ಕೊಳ್ಳಿ. ಅತ್ತೆ, ನಿಜವಾಗಿ ನಮ್ಮ ಬೋರಲ್ಲಿ ನೀರು ಬರಲ್ವಾ? ಈಗ ನಾವು ಆ ಪಂಪ್ ಹತ್ರ ಹೋಗಿ ನೀರ್ ತರ್ಬೇಕಾ? 1 ಕಿಲೋಮೀಟರ್ ದೂರದಲ್ಲಿದೆ. ನನ್ನಿಂದ ಆಗಲ್ಲ ಅತ್ತೆ. ತಪ್ಪಲ್ಲಮ್ಮ, ಮತ್ತೆ ನಿಮ್ಮ ಮೂವರು ಗಂಡಂದಿರನ್ನು ಕೂಡ ಕರ್ಕೊಂಡು ಹೋಗಿ. ಈ ದಿನದಿಂದ 1 ಹನಿ ನೀರು ಸಂಪಾದಿಸೋದು ಎಷ್ಟು ಕಷ್ಟನೋ ನಿಮ್ಗೆ ಅರ್ಥವಾಗ್ಬೇಕಲ್ಲ. ನಿಮ್ಮ ಮೂವರಿಂದಲೇ ನಮಗೆ ಪರಿಸ್ಥಿತಿ ಬಂದಿದೆ. ರಮೇಶು, ಸುರೇಶು, ಅರುಣ್, ಬಿಂದಿಗೆ ಹಿಡ್ಕೊಳ್ಳಿ ನೀವು ಕೂಡ. ಇನ್ನು ಆಗ ಗತ್ಯಂತರವಿಲ್ಲದೆ ಮೂವರು ಸಸ್ಯರು ಮಕ್ಕಳು ಬಿಂದಿಗೆಗಳನ್ನು ಹಿಡಿದುಕೊಂಡು ಊರಿನ ಕೊನೆಯಲ್ಲಿರುವ ಪಂಪ್ ಹತ್ರ ಹೋಗುತ್ತಾರೆ. ಆಗಲೇ ಅಲ್ಲಿಗೆ 100 ಜನ ಕ್ಯೂನಲ್ಲಿ ಇರ್ತಾರೆ. ಬಿಸಿಲು ಕೆಂಡದ ಹಾಗೆ ಸುಡ್ತಾ ಇರುತ್ತದೆ. ಅಬ್ಬಬ್ಬಬ್ಬ, ಬಿಸಿಲಿಗೆ ತಲೆ ಒಡೆದು ಹೋಗ್ತಾ ಇದೆ. ಎಷ್ಟೊತ್ತು ಹೀಗೆ ನಿಂತ್ಕೋಬೇಕು? ನನ್ ಕಾಲು ನೋವು ಆಗ್ತಾ ಇದೆ. ಒಂದು ಬಿಂದಿಗೆಗಾಗಿ ಇಷ್ಟೊಂದು ಜನನ? ನಿಜಕ್ಕೂ ಈ ಪಂಪಲ್ಲಿ ನೀರ್ ಯಾವಾಗ ಬರುತ್ತೆ? ನೋಡಿದ್ಯಾ ನಮಿಕಾ ಅಕ್ಕ, ದಿನವೂ ನಮ್ಮನೇಲಿ ಟ್ಯಾಪ್ ತಿರುಗ್ತಲೇ ನಿಲ್ಲಿಸ್ದಲೇ ಉಪಯೋಗಿಸ್ತಾ ಇದ್ವಿ. ಆಗ ನಮಗೆ ಕಷ್ಟ ಗೊತ್ತಿರ್ಲಿಲ್ಲ. ಈಗ ಒಂದು ಬಿಂದಿಗೆ ನೀರಿಗಾಗಿ ಗಂಟೆ ಈ ಬಿಸಿಲಲ್ಲಿ ನಿಲ್ಬೇಕಾಗಿ ಬಂದಿದೆ. ನಾವು ಎಷ್ಟು ತಪ್ಪು ಮಾಡಿದ್ವಿ. ಆ ದಿನ ಅತ್ತೆ ಮಾತನ್ನ ಕೇಳಿದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಹೌದು ಅಕ್ಕ, ನಾವು ಮಾಡಿದ ಪಾಪನೇ ನಮ್ಮನ್ನ ಈ ಸ್ಥಿತಿಗೆ ತಂದಿದೆ. ಮೋಟಾರ್ ಆನ್ ಮಾಡಿ ಬಿಟ್ಟಾಗ ಪೈಪ್ ಇಂದ ರೋಡ್ ಮೇಲೆ ನೀರನ್ನ ಹೊಡೆದಾಗ ಬಹಳ ಗರ್ವದಿಂದ ಅನಿಸ್ತಾ ಇತ್ತು. ಈಗ ಕುಡಿಯೋದಕ್ಕೆ ನೀರಿಲ್ಲದೆ ಗಂಟಲು ಒಣಗೋಗ್ತಾ ಇದೆ. ಪಕ್ಕದವರು ನಮ್ಮನ್ನು ನೋಡಿ ನಗ್ತಾ ಇದ್ದಾರೆ. ಹಾಗೆ ಅಂದುಕೊಳ್ಳುತ್ತಾ ಗಂಟೆ ನಂತರ ಕಾದ ನಂತರ ಹೇಗೋ ಒಂದು ರೀತಿಯಲ್ಲಿ ಮೂವರು ಒಂದೊಂದು ಬಿಂದಿಗೆ ನೀರು ತುಂಬಿಕೊಂಡು ಮನೆಗೆ ಬರುತ್ತಾರೆ. ಆ ನೀರನ್ನು ನೋಡ್ತಾ ಇದ್ರೆ ಅವರಿಗೆ ಅಮೃತದ ಹಾಗೆ ಅನಿಸುತ್ತೆ. ನೋಡಿದ್ರ, ಈ 2 ಬಿಂದಿಗೆ ನೀರಿನಿಂದಲೇ ನಾವು ಈ ದಿನ ಕಳಿಬೇಕು, ಅಡಿಗೆ ಮಾಡ್ಬೇಕು, ಕುಡಿಬೇಕು. ಸ್ನಾನಕ್ಕೆ ನೀರಿಲ್ಲ. 1 ಹನಿ ಕೂಡ ವೃತ ಮಾಡಬೇಡಿ. ಬಟ್ಟೆ ಒಗೆಯೋದಂತೆಲ್ಲ ಸ್ವಲ್ಪ ದಿನ ಮಾಡಬೇಡಿ. ಅತ್ತೆ, 1 ದಿನ ಸ್ನಾನ ಮಾಡದಿದ್ರೆ ಹೇಗೆ? ಮೈಯೆಲ್ಲ ಬೆವರಿನಿಂದ ಬಹಳ ಜಿಡ್ಡಾಗಿ ಅನಿಸ್ತಾ ಇದೆ. ತುಂಬಾ ಭಯಂಕರವಾಗಿದೆ ಅತ್ತೆ. ಕನಿಷ್ಠ ಅರ್ಧ ಬಕೆಟ್ ನೀರ್ ಕೊಡಿ, ನಾನು ಬೇಗ ಸ್ನಾನ ಮಾಡಿ ಬರ್ತೀನಿ. ಆಗಲ್ಲಮ್ಮ, ಆ ದಿನ ಗಂಟೆ ಹೊತ್ತು ಶವರ್ ಕೆಳಗೆ ನಿಂತ್ಕೊಂಡು ನೀರನ್ನ ವೇಸ್ಟ್ ಮಾಡಿದ್ಯಲ್ಲ, ಆಗ ಆಲೋಚಿಸ್ಬೇಕಾಗಿತ್ತು. ಈಗ ಈ ಇರುವ ನೀರನ್ನ ಪ್ರಾಣವಾಗಿ ನೋಡ್ಕೊಳ್ಳಿ. ನಮ್ಗೆ ಕುಡಿಯೋದಕ್ಕೆ ನೀರಿಲ್ಲ, ಇನ್ನು ಸ್ನಾನಕ್ಕೆ ಎಲ್ಲಿಂದ ಬರುತ್ತೆ? ಆ ದಿನವೆಲ್ಲ ಮೂವರು ಸಸ್ಯರು ಹನಿ ನೀರನ್ನು ಕೂಡ ಜಾಗ್ರತೆಯಿಂದ ಉಪಯೋಗಿಸುತ್ತಾರೆ.
ಗ್ಲಾಸ್ ನೀರ್ ಕುಡಿಬೇಕಂದ್ರು ಒಂದಲ್ಲ 2 ಸಲ ಯೋಚಿಸ್ತಾ ಇದ್ರು. ಅಡಿಗೆ ಮಾಡಿದ ನೀರನ್ನು ಕೂಡ ಹೊರಗೆ ಸೊಲ್ಲದೆ ಎತ್ತಿ ಇಟ್ಕೋತಾರೆ. ಮಾರನೇ ದಿನ ಕೂಡ ಅದೇ ಕಷ್ಟ ಎದುರಾಗುತ್ತೆ. ನೀರಿಗಾಗಿ ಪಡ್ತಾ ಇರುವ ಕಷ್ಟವನ್ನು ನೋಡಿ 3 ಸೊಸೆಯರಲ್ಲಿ ಬದಲಾವಣೆ ಶುರುವಾಗುತ್ತದೆ. ಮಾವಯ್ಯ, ನಮ್ಮನ್ನು ಕ್ಷಮಿಸಿ ಬಿಡಿ. ನೀರಿಲ್ದೇ ಇದ್ರೆ ಮನುಷ್ಯ ಜೀವಿಸಲಾರ ಎಂದು ನಮಗೆ ಈಗಲೇ ಅರ್ಥವಾಗಿದೆ. ನಾವು ಮಾಡಿದ ತಪ್ಪಿಗೆ ನಮಗೆ ಸರಿಯಾದ ಶಿಕ್ಷೆ ಬಿದ್ದಿದೆ. ನೀರು ಪ್ರಕೃತಿ ಕೊಟ್ಟವರ ಎಷ್ಟು ದೊಡ್ಡ ಆಸ್ತಿಯೋ ಈಗ ಗೊತ್ತಾಯ್ತು. ಹೌದು ಮಾವಯ್ಯ, ಇನ್ನು ಮೇಲಿಂದ ನಾವು ನೀರನ್ನ ನಿಜಕ್ಕೂ ವ್ರತ ಮಾಡಲ್ಲ. ಆ ದಿನ ಪೈಪಿಂದ ಚೆಲ್ಲಿದ ನೀರ್ ಇದ್ದಿದ್ರೆ ಈ ದಿನ ನಾವು ಹಾಯಾಗಿರ್ತಾ ಇದ್ವಿ. ನೀರನ್ನು ಗೌರವಿಸಿದ್ದು ಕಲ್ತ್ಕೊಂಡ್ವಿ ಮಾವಯ್ಯ, ನಮ್ಮನ್ನು ಕ್ಷಮಿಸ್ಬಿಡಿ. ಅತ್ತೆ, ನಮಗೆ ಬುದ್ಧಿ ಬಂತು. ಇನ್ನು ಮೇಲಿಂದ ನಮ್ಮ ಮನೆಯಲ್ಲಿ ಒಂದು ಹನಿ ಕೂಡ ನೀರನ್ನ ವ್ರತವಾಗದೆ ನಾವು ಬಾಧ್ಯತೆಯಿಂದ ನೋಡ್ಕೋತೀವಿ. ಈ 2 ದಿನದ ಕಷ್ಟ ನಮ್ಮ ಕಣ್ಣು ತೆರೆಯಿಸ್ತು. ಸರಿಯಮ್ಮ, ನಿಮಗೆ ನಿಜವಾಗಿ ಬುದ್ಧಿ ಬಂದಿದೆ ಅಲ್ಲ, ಅದು ಸಾಕು. ನಾನು ಬೋರ್ ರಿಪೇರಿ ಮಾಡೋನ್ನ ಕರ್ಸಿದ್ದೀನಿ. ಅವ್ರು ಬಂದು ಇನ್ನು ಅಳಿಗೆ ಪೈಪ್ ಹಾಕ್ತಾರೆ ಬಿಡು. ಆದ್ರೆ ಒಂದು ಮಾತು ನೆನಪಲ್ಲಿ ಇಟ್ಕೊಳ್ಳಿ, ನೀರನ್ನೋದು ಪ್ರಕೃತಿ ನಮಗೆ ಕೊಟ್ಟವರ. ಅದೇ ಆಗಿ ಹೋದ್ರೆ ಮತ್ತೆ ಬರಲ್ಲ. ನಾವು ಭೂಮಿನ ದೋಚಬಾರ್ದಮ್ಮ, ಗೌರವಿಸಬೇಕು ಎಂದು ಅನ್ನುತ್ತಾ ಇರುವಾಗಲೇ ಬೋರ್ ರಿಪೇರಿ ಪೂರ್ತಿಯಾಗಿ ಮತ್ತೆ ಟ್ಯಾಪ್ ಅಲ್ಲೇ ನೀರ್ ಬರ್ಲಿಕ್ಕೆ ಶುರುವಾಗುತ್ತೆ. ಆದ್ರೆ ಈ ಸಲ ಅನಾಮಿಕ ಪೈಪ್ ಹಿಡ್ಕೊಳ್ಳಿಲ್ಲ. ಚಿಕ್ಕ ಬಿಂದಿಗೆಯಲ್ಲೇ ನೀರ್ ಹಿಡ್ಕೊಂಡು ಉಳಿತಾಯ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಅಂಜಲಿ ಮೋಟಾರ್ ಹಾಕುತ್ತಲೇ ಪಕ್ಕದಲ್ಲೇ ನಿಂತ್ಕೊಂಡು ಟ್ಯಾಂಕ್ ತುಂಬುತ್ತಲೇ ತಕ್ಷಣ ಆಫ್ ಮಾಡ್ತಾ ಇದ್ಲು. ಅವನಿ ಅಡಿಗೆ ಮನೆಯಲ್ಲಿ ತರಕಾರಿಯನ್ನು ತೊಳೆದ ನೀರನ್ನು ಹೊರಗೆ ಚೆಲ್ಲದೆ ಜಾಗ್ರತೆಯಿಂದ ಎತ್ತಿಟ್ಟು ಗಿಡಗಳಿಗೆ ಹಾಕಲಿಕ್ಕೆ ಶುರು ಮಾಡುತ್ತಾಳೆ. ಏನು ಅಂದ್ರೆ ನೋಡಿದ್ರಾ, ನಮ್ಮ ಸೊಸೆಯರು ಹೇಗೆ ಬದಲಾಗಿ ಹೋದ್ರು. ಈಗ 1 ಹನಿ ನೀರು ಕೂಡ ವೃಥಾ ಮಾಡ್ತಾ ಇಲ್ಲ. ಮನೆಯಲ್ಲೆಲ್ಲ ಎಷ್ಟು ಉಳಿತಾಯ ಮಾಡ್ತಾ ಇದ್ದಾರೆ ನೋಡಿ. ಹೌದು ಶಾರದಾ, ಕಷ್ಟ ಬಂದ ಹೊರತು ಮನುಷ್ಯನಿಗೆ ಬೆಲೆ ಗೊತ್ತಾಗಲ್ಲಂತೆ. ಈ ನೀರಿನ ಕಷ್ಟಗಳು ನಮ್ಮ ಸೊಸೆಯರನ್ನು ಜವಾಬ್ದಾರಿ ವ್ಯಕ್ತಿಗಳಾಗಿ ಮಾಡಿದೆ. ಈಗ ನಮ್ಮನೆ ನಿಜವಾಗಿ ಆದರ್ಶವಾಗಿದೆ. ಎಲ್ಲರೂ ಹೀಗೆ ನೀರನ್ನು ಉಳಿತಾಯ ಮಾಡಿದ್ರೆ ಯಾರಿಗೂ ಕಷ್ಟ ಬರಲ್ಲ. ಹಾಗೆ 3 ಮಕ್ಕಳು ಕೂಡ ತಮ್ಮ ಹೆಂಡತಿಯರ ಬದಲಾವಣೆ ನೋಡಿ ಸಂತೋಷಿಸುತ್ತಾರೆ. ಆಗಿನಿಂದ ಆ ಮನೆಯಲ್ಲಿ ನೀರು ವೃತ ಎನ್ನುವ ಮಾತೇ ಕೇಳಿಸಲಿಲ್ಲ. ಆ ಊರಿನಲ್ಲಿ ಎಲ್ಲರೂ ಆ ಮನೆಯನ್ನು ನೋಡಿ ನೀರನ್ನು ಹೇಗೆ ಉಳಿತಾಯ ಮಾಡಬೇಕು ಎಂದು ಕಲ್ತ್ಕೋತಾರೆ. ಎಲ್ಲರೂ ಕಲಿತು ಬೆರೆತು ಸಂತೋಷದಿಂದ ಜೀವಿಸ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.